Hello everyone, welcome back to my YouTube channel AJ Am Fun and Travel Vlogs. ಇದು ನಮ್ಮ ಥೈಲ್ಯಾಂಡ್ ವೆಕೇಷನ್ ಡೇ 6 ವಿಡಿಯೋ ಆಗಿರುತ್ತೆ ಆ್ಯಂಡ್ ಇವತ್ತು ನಮ್ಮ ಪ್ಲ್ಯಾನ್ ಬಂದು ಕಂಪ್ಲೀಟ್ಲಿ ಸಫಾರಿ ವರ್ಲ್ಡ್ ಆ್ಯಂಡ್ ಮೆರೈನ್ ಪಾರ್ಕ್. ಸೊ ಇದು ಒಂದೇ ಜಾಗನೇ ನಾವು ಇವತ್ತು ಕವರ್ ಮಾಡಬೇಕು ಅಂತ ಹೇಳಿ ಬೆಳಗ್ಗೆ ಎದ್ದು ಡ್ರೆಸ್ಅಪ್ ಎಲ್ಲ ಆಗಿ ನಾವು ಇಂಗ್ಲೀಷ್ ಬ್ರೇಕ್ಫಾಸ್ಟ್ನ ಆಪ್ಟ್ ಮಾಡಿದ್ವಿ. ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ದೆನ್ ವಿ ಸ್ಟಾರ್ಟೆಡ್ ಆರ್ ಡೇ. ಇದು ಬಂದು ಸಫಾರಿ ವರ್ಲ್ಡ್. ಈ ಒಂದು ಸಫಾರಿ ವರ್ಲ್ಡ್ ಕವರ್ ಮಾಡಿದ ಮೇಲೆ ನಿಮಗೆ ಮೆರೈನ್ ಪಾರ್ಕ್ ಕರ್ಕೊಂಡು ಹೋಗ್ತಾರೆ. ಈ ಒಂದು ಸಫಾರಿ ವರ್ಲ್ಡ್ ಕವರ್ ಮಾಡೋಕ್ಕೆ ನಮಗೆ ಮಿನಿಮಮ್ 1 to 1.5 hour ಆಗುತ್ತೆ. ಇದ್ರ ಸಿಸ್ಟಮ್ ಏನಂತಂದರೆ ನಮ್ಮ ಓನ್ ವೆಹಿಕಲ್ಸ್ ಏನು ತಂದಿರ್ತೀವೋ ಅದರಲ್ಲಿ ಕುತ್ಕೊಂಡೇ ನಾವು ಆ್ಯನಿಮಲ್ಸ್ನ ನೋಡಬೇಕು. ಇಫ್ ಇನ್ ಕೇಸ್ ನಮ್ಮ ಹತ್ರ ಓನ್ ವೆಹಿಕಲ್ಸ್ ಏನಾದರೂ ಇಲ್ಲ ಅಂತಂದರೆ ಅಲ್ಲಿ ಸಹ ಪ್ರೊವೈಡ್ ಮಾಡ್ತಾರೆ ವೆಹಿಕಲ್ಸು, ಬಟ್ ಯು ಹ್ಯಾವ್ ಟು ಪೇ ಎಕ್ಸ್ಟ್ರಾ ಫಾರ್ ದ್ಯಾಟ್. ಬಟ್ ನಮ್ಮದಿಲ್ಲೇ ಪ್ಯಾಕೇಜಲ್ಲಿ ವೆಹಿಕಲ್ ಕೂಡ ಇನ್ಕ್ಲೂಡ್ ಆಗಿರೋದ್ರಿಂದ ನಮಗೆ ನಮ್ಮ ವೆಹಿಕಲಲ್ಲೇ ಕುತ್ಕೊಂಡು ನಾವು ಈ ಒಂದು ಸಫಾರಿ ಪಾರ್ಕ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದು ಹೇಗೆ ಅಂತಂದರೆ ಇದು ಕಂಪ್ಲೀಟ್ ಒಂದು ಫಾರೆಸ್ಟ್ ಕೈಂಡ್ ಆಫ್. ಆ್ಯನಿಮಲ್ಸ್ನೆಲ್ಲ ಹೀಗೆ ಅಡ್ಡಾಡಕ್ಕೆ ಬಿಟ್ಬಿಟ್ಟಿರ್ತಾರೆ. ಜಸ್ಟ್ ಒಂದು ಫೆನ್ಸಿಂಗ್ ಥರ ಹಾಕಿರ್ತಾರೆ ಅಷ್ಟೇ. ಒಂದು ಫಾರೆಸ್ಟ್ ಫೀಲೇ ಕೊಡುತ್ತೆ ಇದ್ರೊಳಗಡೆ ಎಲ್ಲ ಹೋಗಿ ಸುತ್ತಾಡ್ಕೊಂಡು ಬಂದರೆ. ಬಟ್ ಸೆಕ್ಯೂರಿಟಿ ಅಂತೂ ಇದ್ದೇ ಇದೆ, ಸೆಕ್ಯೂರಿಟಿಗೇನೋ ತೊಂದರೆ ಇಲ್ಲ. ಬಟ್ ಇದೇ ರೀತಿ ಆ್ಯನಿಮಲ್ಸ್ ಎಲ್ಲ ಆರಾಮಾಗಿ ಓಡಾಡ್ಕೊಂಡು ಅದಕ್ಕೆ ಹೆಂಗೆ ಬೇಕೋ ಹಂಗೆ ಸುತ್ತಾಡಿಕೊಂಡು ಇದೆ. ನೋಡೋಕ್ಕೆ ಚೆನ್ನಾಗಿತ್ತು ಆ್ಯಕ್ಚುಲಿ. ಸಫಾರಿ ವರ್ಲ್ಡ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ನೆಕ್ಸ್ಟ್ ಬಂದಿದ್ದೆ ಮೆರೈನ್ ಪಾರ್ಕು. ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳ್ದಂಗೆ ಇಲ್ಲಿ ಮಕಾವ್ ಬರ್ಡ್ ಅಂತೂ ತುಂಬ ಫೇಮಸ್ಸು. ನಮಗೆ ಫಸ್ಟ್ ಕಾಣಿಸಿದ್ದೆ ಮಕಾವ್ ಬರ್ಡು. ಆ್ಯಂಡ್ ಈ ಒಂದು ಕಪಲ್ಸ್ ಬಂದು ಆ್ಯಕ್ಚುಲಿ ಚೈನಾಯಿಂದ ಬಂದಿರೋದಂತೆ. ಅವರು ಸಹ ವ್ಲಾಗ್ ಮಾಡ್ತಾಯಿದ್ರು. ಹಂಗೆ ನನ್ನ ಮಗನೆಲ್ಲ ಮಾತಾಡಿಸ್ಕೊಂಡು ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ತಾಯಿದ್ರು. ಇದೇ ಒಂದು ಅಟ್ರಾಕ್ಷನ್ ಪಾಯಿಂಟ್ ಅಂತ ಹೇಳ್ಬೋದು ಈ ಒಂದು ಮೆರೈನ್ ಪಾರ್ಕಲ್ಲಿ. ಹೋಗಿದ ತಕ್ಷಣ ಮಕಾವ್ ಬರ್ಡ್, ನೆಕ್ಸ್ಟ್ ಅದಾಗಿದ ತಕ್ಷಣ ಒರಾಂಗ್-ಓಟಾ ಜೊತೆಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡೋ ಒಂದು ಸೆಷನ್. ಇದಕ್ಕೆ 500 ಬಾತ್ಸ್ ಏನೋ ಪೇ ಮಾಡಿದ್ವಿ ಒಬ್ಬೊಬ್ಬರಿಗೆ. ಆ್ಯಂಡ್ ಈ ಒರಾಂಗ್-ಓಟನಂತೂ ಹೆಂಗೆ ಟ್ರೈನ್ ಮಾಡಿದ್ದಾರೆ ಅಂತಂದರೆ ಆ ಒಂದು ಗಾರ್ಡ್ ಏನು ಹೇಳ್ತಾಯಿದ್ರು ಅದನ್ನೇ ಕೇಳ್ತಾಯಿತ್ತು. ಅವ್ರು ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿ ಅದಕ್ಕೆ ಫೋಟೋ ಫೋಸಸ್ ಎಲ್ಲ ಹೇಳಿಕೊಟ್ಟು ಈ ರೀತಿ ಮಾಡುವಂಥ ಅವರೊಂದು ಆ್ಯಕ್ಷನ್ ತೋರಿಸಿದ್ರೆ ಸಾಕು ಅದೇ ರೀತಿ ಮಾಡ್ತಾಯಿತ್ತು ಅದು. ಇದು ಬಂದು ಬೇಬಿ ಒರಾಂಗ್-ಓಟಾ. ನನ್ನ ಮಗ ಇದ್ದಿದ್ದಕ್ಕೋಸ್ಕರ ಬೇಬಿ ಒರಾಂಗ್-ಓಟಾ ಜೊತೆಗೆ ಇವರಿಬ್ಬರು ವಿಡಿಯೋಸ್ ಮಾಡಿದ್ರು.
ಸೊ ಇದು ಬಂದು ಬಿಗ್ ಆ್ಯಂಡ್ ವೆಲ್ ಟ್ರೈನ್ಡ್ ಒರಾಂಗಟು ಅಂತಲೇ ಹೇಳ್ಬೋದು. ಅವ್ರ ಫೋಸಸ್ ಹೇಳೋ ಅವಶ್ಯಕತೆನೇ ಇಲ್ಲ. ಅದಕ್ಕೆ ನೆಕ್ಸ್ಟ್ ಏನೇನು ಮಾಡಬೇಕು ಅಂತ ಅನಿಸ್ತು, ಏನು ಫೋಸಸ್ ಅಂತ ಅದೇ ಚೆನ್ನಾಗಿ ಟ್ರೈನ್ ಆಗೋಗ್ಬಿಟ್ಟಿದೆ. ಅವ್ರು ಹೇಳೋದಕ್ಕಿಂತ ಇದೇ ಆಟೋಮ್ಯಾಟಿಕ್ಕಾಗಿ ಮಾಡ್ತಾಯಿತ್ತು ಆ್ಯಂಡ್ ಇಟ್ ವಾಸ್ ಸೋ ಗುಡ್. Yes, good.ยิ้มหวาน Good girl. Okay. Pause. เอว จับมือ shake hand. Nice to meet you. I love you. Too much. So much. Very much. Good girl. ಸೊ ನೆಕ್ಸ್ಟ್ ಬಂದು ಬೇಬಿ ಟೈಗರ್ಗೆ ಹಾಲು ಕುಡಿಸೋದಿತ್ತು. ಸೊ ಇದು ಕೂಡ 500 ಬಾತ್ಸ್ ಏನೋ, ಬಟ್ ನನಗೇನು ಅಷ್ಟೊಂದು ವರ್ತ್ ಅಂತ ಅನಿಸಿಲ್ಲ. ಬಟ್ ಅಜಿತ್ ಮಾತ್ರ ನಾನು ಟ್ರೈ ಮಾಡಬೇಕು ಅಂತ ಹೇಳಿ ಅವರು ನನ್ನ ಮಗ ಇಬ್ಬರೂ ಹೋಗಿ ಕುತ್ಕೊಂಡು ವೀಡಿಯೋ ಮಾಡ್ಕೊಂಡು ಬಂದರು. ನೋಡಿ, ಟೈಗರ್ಗೆಲ್ಲ ಹಾಲು ಕುಡಿಸ್ಬಿಟ್ಟು ಬೆಳೆಸ್ತಾ ಇದ್ದಾರೆ. ಸೊ ನೆಕ್ಸ್ಟು ಒರಾಂಗಟು ಶೋಗಂತ ಹೋದ್ವಿ. ಬಟ್ ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಶೋ ಟೈಮಿಂಗ್ ಆಗೋಗ್ಬಿಟ್ಟಿತ್ತು ಆ್ಯಂಡ್ ಶೋ ಕೂಡ ಕಂಪ್ಲೀಟ್ ಆಗೋಗ್ಬಿಟ್ಟಿತ್ತು. ಸರಿ ಅಂತ ಹೇಳಿ ನೆಕ್ಸ್ಟ್ ಜಿರಾಫ್ ಟೆರೆಸ್ ಅಂತ ಹೇಳಿ. ಸೊ ಇಲ್ಲೇನಂದರೆ ಒಳಗಡೆ ಹೋಗಿ ನಾವು ಜಿರಾಫ್ಸ್ಗೆ ಫೀಡ್ ಮಾಡ್ಬೋದು. ಅಲ್ಲಿ ಅದಕ್ಕೆ ಆದಂಥ ಫುಡ್ ಇಟ್ಟಿರುತ್ತೆ. ಅಲ್ಲಿ ನಾವೇ ಹೋಗಿ ಪೇ ಮಾಡಿ ಆ ಫುಡ್ನ ತಗೊಂಡು ಹೋಗಿ ಜಿರಾಫ್ಸ್ಗೆ ಫೀಡ್ ಮಾಡ್ಬೋದು. ಸೊ ಅದಿರುತ್ತೆ, ಇಲ್ಲಿ ನೋಡ್ಬೋದು.
ಅನಿಮಲ್ಸ್ನ ಬರ್ಡ್ಸ್ನ ಎಲ್ಲ ನೋಡ್ಕೊಂಡು ಬಂದ್ವಿ. ಫೈನಲಿ ಲಂಚ್ ಮುಗಿಸ್ಕೊಂಡು ಈ ಡಾಲ್ಫಿನ್ ಶೋ ಅಂತೂ ನಾವು ಮಿಸ್ ಮಾಡಲೇಬಾರ್ದು ಅಂತ ಬೇಗ ಹೋಗಿ ಎಲ್ಲರೂ ಲಂಚ್ ಮುಗಿಸ್ಕೊಂಡು ಡಾಲ್ಫಿನ್ ಶೋ ನೋಡೋಕ್ಕೆ ಮೇ ಬಿ ಸಮ್ 5 minutes ಲೇಟ್ ಅನಿಸುತ್ತೆ ಅಷ್ಟೇ, ಬೇಗ ಬಂದ್ಬಿಟ್ವಿ. ಬಟ್ ದಿಸ್ ಶೋ ವಾಸ್ ರಿಯಲಿ ಸೋ ಗುಡ್. ಅಲ್ಲಿ ಹೋದವ್ರು ಈ ಶೋನ ಮಿಸ್ ಮಾಡಲೇಬಾರ್ದು. ಆ್ಯಂಡ್ ಅಲ್ಲಿ ವೀಡಿಯೋಸ್ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ತೊಗೊತಾರೆ. ಅದಕ್ಕೆ ಕೂಡ ಸೇಮ್ 500 bahts ಏನೋ ಪೇ ಮಾಡಬೇಕು ಎಕ್ಸ್ಟ್ರಾ. ನಾವು ಪೇ ಮಾಡಿಬಿಟ್ಟು ನಮ್ಮ ಜೊತೆ ಆ್ಯಕ್ಚುಲಿ ಹಿಂದೆಗಡೆ ಹಸ್ಬೆಂಡ್ ಯಾರಾದರೂ ಒಬ್ಬರು ನಿಂತ್ಕೊಳ್ಬೋದು. ಸೊ ಆ ಥರ ಒಂದಿತ್ತು. ಸೊ ನಾವು ಫೋಟೋಸ್ ಬೇಕೇ ಬೇಕು ಇದು ಮೆಮೊರೀಸ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಡಾಲ್ಫಿನ್ ಶೋ ಮುಗಿಸ್ಕೊಂಡು ಬಂದ್ವಿ. Baby. Okay, ma'am. Okay. One only now, 190. Thank you. ಸೊ ಇದು ಬಂದು ಆ್ಯಕ್ಚುಲಿ ಆರ್ಟಿಫಿಷಿಯಲ್ ಆರ್ ಮ್ಯಾನ್ ಮೇಡ್ ಫಾರೆಸ್ಟ್ ಅಂತಲೇ ಹೇಳ್ಬೋದು. ಇದಕ್ಕೆ ಕ್ಲೋಸ್ ಟು 750 bahts ಏನೋ ಪೇ ಮಾಡಿದ್ವಿ. ಪೇ ಮಾಡಿಬಿಟ್ಟು ನಾವು 3 ಜನ ಬೋಟಲ್ಲಿ ಹೋದ್ವಿ. ಐ ಮೀನ್ ಒಂದು ಕಂಪ್ಲೀಟ್ ರೌಂಡ್ ಏನೋ ಇರುತ್ತೆ, 20 minutes ಅನಿಸುತ್ತೆ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಮ್ಯಾನ್ ಮೇಡ್. ಅಲ್ಲಲ್ಲಿ ಜಸ್ಟ್ ಒಂದು ಸ್ಕಲ್ಪ್ಚರ್ಸ್ ಥರ ಇಟ್ಟು ಸ್ಕೇರಿ ಆಗೋ ಥರ ಏನಾದರೂ ಒಂದು ಕ್ರಿಯೇಟ್ ಮಾಡಿದ್ದಾರೆ ಅಷ್ಟೇ. ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಮ್ಯಾನ್ ಮೇಡ್ ಫಾರೆಸ್ಟ್. ಆ್ಯಂಡ್ ಈ ಬೋಟ್ನ ಯಾರೋ ರೋ ಮಾಡೋ ಅವಶ್ಯಕತೆ ಏನೂ ಇರಲ್ಲ. ಬಿಕಾಸ್ ಇದು ಬಂದು ಫ್ಲೋಯಿಂಗ್ ವಾಟರ್ ಆಗಿರೋದ್ರಿಂದ ಅಲ್ಲಲ್ಲಿ ಕೆಳಗಡೆ ಏರ್ ಬಬಲ್ಸ್ ಟೈಪ್ ಏನೋ ಇಟ್ಟಿದ್ರು. ಸೊ ಬೋಟ್ ಯಾವಾಗ ಟರ್ನ್ ಆಗಬೇಕು ಅನ್ಸುತ್ತೆ ಅಲ್ಲೊಂದು ಏರ್ ಪ್ರೆಷರ್ ಪಾಯಿಂಟ್ ಇಟ್ಟಿರ್ತಾರೆ. ಸೊ ಆಟೋಮ್ಯಾಟಿಕಲಿ ಬೋಟೇ ಟರ್ನ್ ಆಗ್ತಾಯಿತ್ತು. ಸೊ ಯಾರೂ ರೋ ಮಾಡೋ ಅವಶ್ಯಕತೆ ಇರಲಿಲ್ಲ. ಆ್ಯಂಡ್ ವಾಟರ್ ಸಹ ಅದೇ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇರೋದ್ರಿಂದ ಈ ರೀತಿ ಹೋಗಿ ಬರೋ ಥರ ಮಾಡಿದರು. ತುಂಬ ಒಂಥರ ಚೆನ್ನಾಗಿತ್ತು. ಅದನ್ನ ಹಿಡ್ದೆ ರಾಯನ್ ಅದಕ್ಕೆ ನಾನು ಜ್ಯೂಸ್ ಕುಡಿಬಾರ್ದು ಕೊಡಬಾರ್ದು ಅಂತ Ryan, ಇಲ್ಲಿ ಸ್ನೇಕು ಅಮ್ಮ ಅಬ್ಬ Ryan umbrella mind your head ಅಂತ ಸೊ ಎಲ್ಲ ಸಫಾರಿ ವರ್ಲ್ಡ್ ಮೆರೈನ್ ಪಾರ್ಕ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ತುಂಬ ಟಯರ್ಡ್ ಆಗೋಗ್ಬಿಟ್ಟಿದ್ವಿ. ಮೇ ಬಿ ಕ್ಲೋಸ್ ಟು 5 o'clock or 5:30 ನಾವು ಹೋಟೆಲ್ಗೆ ಬ್ಯಾಕ್ ರೀಚ್ ಆಗಿ ಕಂಪ್ಲೀಟಾಗಿ ಒಂದು 3-4 hours ರೆಸ್ಟ್ ಮಾಡಿ ಮತ್ತು ಈವ್ನಿಂಗ್ ಶಾಪಿಂಗ್ ಹೋಗೋಣ. ಬಿಕಾಸ್ ಆವತ್ತೇ ಲಾಸ್ಟ್ ಅನಿಸುತ್ತೆ ನಮಗೆ ಶಾಪಿಂಗ್ ಮಾಡೋಕ್ಕಾಗಿದ್ದು. ಸೊ ಅದಕ್ಕೆ ಶಾಪಿಂಗ್ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ನಾನು ಅಶ್ವಿನಿ ಇಬ್ಬರು ಹೊರಟ್ವಿ. ಸೊ ಆಚೆ ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ.
ಬಟ್ ಎನಿವೇಸ್ ಶಾಪಿಂಗ್ ಅಂತ ಹೇಳಿ ಆಚೆ ಬಂದುಬಿಟ್ಟಿದ್ದೀವಿ, ಮತ್ತು ರಿಟರ್ನ್ ಅಂತೂ ಹೋಗೋಕ್ಕಾಗಲ್ಲ. ಆ್ಯಂಡ್ ಆಲ್ಸೋ ಟುಕ್ಟುಕಲ್ಲಿ ನಾವು ಟ್ರಾವೆಲ್ ಮಾಡಲೇಬೇಕು ಅಂತ ಹೋಗಿದ್ವಿ. ಅಲ್ಲಿ ಸರಿ ನಮ್ಮ ಶಾಪಿಂಗ್ ಕಾಂಪ್ಲೆಕ್ಸ್ ಕೂಡ ಅಲ್ಲಿಂದ ಒಂದು 3 to 4 ಕಿಲೋಮೀಟರ್ಸ್ ಏನೋ ಡಿಸ್ಟೆನ್ಸ್ ತೋರಿಸ್ತಾ ಇತ್ತು. ಸೊ ಅದಕ್ಕೆ ಸರಿ ಟುಕ್ಟುಕಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಆ್ಯಕ್ಚುಲಿ ಟುಕ್ ಅವ್ರ ಜೊತೆ ತುಂಬ ಕೇರ್ಫುಲ್ಲಾಗಿರಬೇಕು, ಬಿಕಾಸ್ ಒಬ್ಬೊಬ್ಬರಿಗೆ ಒಂದೊಂದು ಪ್ರೈಸ್ ಚಾರ್ಜ್ ಮಾಡ್ತಾರೆ. ಸೊ ಆಮೇಲೆ ಅವ್ರು ರೈಡ್ ಮಾಡೋ ರೀತಿ ಸಹ ಅಷ್ಟೇ, ತುಂಬ ಫಾಸ್ಟಾಗೆಲ್ಲ ರೈಡ್ ಮಾಡ್ಕೊಂಡು ಹೋಗ್ತಾರೆ ಒಂದೊಂದು ಸರಿ. ಸೊ ನಮಗೆ ಸಿಕ್ಕಿರೋರು ಸ್ವಲ್ಪ ವಯಸ್ಸಾಗಿರೋರಾಗಿದ್ದರು. ಸೊ ಅವ್ರು ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡಾಗಿ ಓಡಿಸ್ತಾಯಿದ್ರು. ಆ್ಯಂಡ್ ಟ್ರಾಫಿಕ್ ವಾಸ್ ಆಲ್ಸೋ ವೇಟ್ ಟೂ ಮಚ್ ಇನ್ ಬ್ಯಾಂಕಾಕ್. ತುಂಬ ಟ್ರಾಫಿಕ್ ಇತ್ತು. ನಾವು ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ನಮಗೆ 3 ಕಿಲೋಮೀಟರ್ಸ್ಗೆ ಮೋರ್ ದೆನ್ 30 to 45 ಮಿನಿಟ್ಸ್ ಆಯಿತು ನಾವು ಶಾಪಿಂಗ್ ಕಾಂಪ್ಲೆಕ್ಸ್ ರೀಚ್ ಆಗೋ ಅಷ್ಟೊತ್ತಿಗೆ. ಸೊ ನಾನೇನು ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ಜಾಸ್ತಿ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ನೀವೇ ನೋಡ್ತಾ ಇರ್ಬೋದು ನಾವು ಎಷ್ಟು ಶಾಪಿಂಗ್ ಮಾಡಿದ್ದೀವಿ ಅಂತ ಹೇಳಿ. ಸೊ ಶಾಪಿಂಗ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ನೈಟ್ ಆಲ್ಮೋಸ್ಟ್ 10:30, 11 o'clock ಆಗೋಗ್ಬಿಟ್ಟಿತ್ತು. ಸೊ ನಾವು ಮತ್ತೆ ರಿಟರ್ನ್ ಟುಕ್ಟುಕಲ್ಲೇ ಬಂದ್ವಿ. ಬಟ್ ಅವಾಗೇನು ಅಷ್ಟು ಟ್ರಾಫಿಕ್ ಇರಲಿಲ್ಲ. ವಿ ರೀಚ್ಡ್ ಬ್ಯಾಕ್ ಸೂನ್. ನಾನು ನಿಮ್ಮನ್ನು ವಿಡಿಯೋ ಮಾಡ್ತೀನಿ. ಸೊ ಇದಾಗಿತ್ತು ನಮ್ಮ ಥೈಲ್ಯಾಂಡ್ ವೆಕೇಷನ್ ಡೇ 6 ವಿಡಿಯೋ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಆಲ್. ಬಾಯ್.